ಅಮೂಲ್ಯಗೋಸ್ಕರ ವಲ್ಲಭ ಸ್ಟ್ರೈಕ್. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಪ್ರಿಯ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ನಂದಗೋಕುಲ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಕಥೆಯಲ್ಲಿ ಅಮೂಲ್ಯಳ ಬದುಕಿನಲ್ಲಿ ಬಂದ ಸಂಕಷ್ಟಕ್ಕೆ ವಲ್ಲಭ ಆಸರಿಯಾಗಿ ನಿಂತಿದ್ದಾನೆ. ಅಮೂಲ್ಯ ತನಗಾದ ಅನ್ಯಾಯವನ್ನ ನೆನೆದು ಕಣ್ಣೀರಿಡುತ್ತಿದ್ದಾಳೆ. ತನ್ನ ಆಸೆಗಳಲ್ಲೆಲ್ಲ ನುಚ್ಚು ನೂರಾದವು ಎಂದು ಅಳುತ್ತಿದ್ದಾಳೆ. ತನ್ನ ಭವಿಷ್ಯವೇ ಹಾಳಾಯಿತು ಎನ್ನುವ ಆತಂಕ ಅವಳನ್ನ ಕಾಡ್ತಿದೆ. ಆದ್ರೆ ಅಮೂಲ್ಯ ಕಷ್ಟಪಟ್ಟು ಮಾಡಿದ ಸೆಮಿನಾರ್ ಅನ್ನ ಲೆಕ್ಚರ್ ಒಬ್ಬ ಬೇಕು ಅಂತಲೇ ಹಾಳು ಮಾಡಿದ್ದಾನೆ. ಆಕೆಯ ಮೇಲೆ ಆತ ಕೆಟ್ಟ ಕಣ್ಣು ಹಾಕಿದ್ದ. ಆದ್ರೆ ಅದಕ್ಕೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಳು ಅಮೂಲ್ಯ. ಇದೇ ಸೇಡಿನಿಂದಾಗಿ ಆತ ಅಮ್ಮು ಕೆಳಕ್ಕೆ ಬೀಳುವಂತೆ ಮಾಡಿ ಕಾಲ್ ಕೊಟ್ಟು ಲ್ಯಾಪ್ಟಾಪ್ ಹಾಳಾಗುವಂತೆ ಮಾಡಿದ್ದಾನೆ ದುರುಳ. ಪಾಪ ಅಮೂಲ್ಯ ವಲ್ಲಭನೊಟ್ಟಿಗೆ ರಾತ್ರಿ ಲ್ಯಾಪ್ಟಾಪ್ಗೋಸ್ಕರ ಕೋಳಿ ಜಗಳ ಮಾಡಿ ನಿದ್ದೆಗೆಟ್ಟು ಸೆಮಿನಾರ್ ರೆಡಿ ಮಾಡಿದ್ದಳು. ಆದ್ರೆ ಆ ಲೆಕ್ಚರ್ ಮಾಡಿದ ಕುತಂತ್ರದಿಂದಾಗಿ ಎಲ್ಲವೂ ಹಾಳಾಗಿದ್ದು ಕಣ್ಣೀರು ಹಾಕುತ್ತಿದ್ದಾಳೆ ಅಮೂಲ್ಯ. ಅಮೂಲ್ಯಳ ಈ ಪರಿಸ್ಥಿತಿಯನ್ನ ಕಂಡು ವಲ್ಲಭ ಸುಮ್ಮನೆ ಕೂರೋದಿಲ್ಲ. ನನ್ನ ಕಣ್ಣ ಮುಂದೆ ನಿನ್ನ ಭವಿಷ್ಯ ಹಾಳಾಗುವುದನ್ನ ನೋಡಲು ಸಾಧ್ಯವಿಲ್ಲ ಎಂದು ಗುಡುಗಿದ್ದಾನೆ. ಈಗ ವಲ್ಲಭ ಅಖಾಡಕ್ಕಿಳಿದಿದ್ದಾನೆ. ಅಮೂಲ್ಯ ಪಟ್ಟ ಕಷ್ಟಕ್ಕೆ ಈಗ ನ್ಯಾಯ ಸಿಗುವ ಕಾಲ ಬಂದಿದೆ. ವಲ್ಲಭ ಅವಳ ಪರವಾಗಿ ನಿಂತು ಹೋರಾಟ ಆರಂಭಿಸಿದ್ದಾನೆ. ಕಾಲೇಜಿನ ಆವರಣದಲ್ಲಿ ತನ್ನ ಗೆಳೆಯರೊಂದಿಗೆ ಸೇರಿ ಪ್ರತಿಭಟನೆ ಮಾಡ್ತಿದ್ದಾನೆ. ಅಮೂಲ್ಯನಿಗಾಗಿ ಆದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾನೆ. ಒಂದು ದಿನ ಟೈಮ್ ಕೊಡಿ ಅಂತ ವಲ್ಲಭ HOD ಹತ್ತಿರ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕವರು ಒಪ್ಪಿಲ್ಲ. ವಲ್ಲಭನ ತಂದೆ ನಂದಕುಮಾರ್ಗೆ ಕರೆ ಮಾಡಿ ನಿಮ್ಮ ಮಗ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಮಗನ ನಡವಳಿಕೆ ಬಗ್ಗೆ ನಂದಕುಮಾರ್ಗೆ ಸಹಜವಾಗಿಯೇ ಕೋಪ ಬಂದಿದೆ. ಇನ್ನು ಕಾಲೇಜಿನ HOD ವಲ್ಲಭನ ಪ್ರೊಟೆಸ್ಟ್ಗೆ ಮಣಿದು ಅಮೂಲ್ಯಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಆದರೆ ಒಂದು ದಿನ ಅಲ್ಲ, ಬದಲಾಗಿ 1 ಗಂಟೆ ಟೈಮ್ ಕೊಟ್ಟಿದ್ದು. ಅಷ್ಟರಲ್ಲಿ ಅಮೂಲ್ಯ ಸೆಮಿನಾರ್ ಮಾಡಿ ಎಲ್ಲರ ಮುಂದೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ಕಂಡೀಷನ್ ಇದೆ. ಆದರೆ ಅಮೂಲ್ಯ ತನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಕೂತಿದ್ದಳು. ಆಕೆಗೆ ವಲ್ಲಭ ಧೈರ್ಯ ತುಂಬಿದ್ದು ಆತ್ಮವಿಶ್ವಾಸ ಮೂಡಿಸಿದ್ದಾನೆ. ಎಲ್ಲ ಸರಿ ಹೋಯ್ತು ಅಂತ ನಿಟ್ಟುಸಿರು ಬಿಟ್ಟು ಮನೆಗೆ ಬರುವ ವಲ್ಲಭನ ಮೇಲೆ ನಂದಕುಮಾರ್ಗೆ ಮತ್ತಷ್ಟು ಕೋಪ ಬರುವಂತೆ ಮಾಡಿದ್ದಾಳೆ ಪ್ರಿಯಾ. ಯಾಕೆ ಹೀಗೆ ಮಾಡಿದ್ರಿ ವಲ್ಲಭ? ಮಾವನಿಗೆ ಎಷ್ಟು ಬೇಜಾರಾಗಿದೆ ಅನ್ನೋ ಮೂಲಕ ಮಗು ಚೂಟಿ ತೊಟ್ಟಿಲು ತೂಗುವ ಕೆಲಸ ಮಾಡಿದ್ದಾಳೆ. ಅಮ್ಮನೆ ಮನೆಗೆ ಬರುವ ಪ್ರಿಯಾಗೆ ತಾಯಿ ವೀಣಾ ಹಣ ಕೇಳಿದ್ದಾಳೆ. ಈಗ ತಾನೇ ಮದುವೆಯಾಗಿದ್ದೇನೆ, ನನ್ನ ಗಂಡನ ಬಳಿ ಹೇಗೆ ಹಣ ಕೇಳೋದು ಆಗೋದಿಲ್ಲ ಅಂತ ಹೇಳಿದ್ದಾಳೆ. ಆದರೆ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಹಣ ಕೇಳುವಂತೆ ಮನವೊಲಿಸಿದ್ದಾಳೆ. ನೀನಂದ್ರೆ ನಿನ್ನ ಗಂಡನಿಗೆ ಜೀವ, ಆತ ದುಡಿಮೆ ಮಾಡೋ ಹಣ ಕೇಳೋ ಅಧಿಕಾರ ಅವರ ಹೆತ್ತವರಿಗೂ ಇಲ್ಲ. ಹೆಂಡತಿಯಾದ ನಿನಗೆ ಮಾತ್ರ ಇರೋದು. 1 ಲಕ್ಷ ರೂಪಾಯಿ ಇಸ್ಕೊಂಡು ಸಾಲಗಾರರಿಗೆ ಕೊಡಬೇಕು ಅಂತ ಹೇಳಿದ್ದಾಳೆ. ಆದರೆ ವಲ್ಲದ ಮನಸ್ಸಿನಿಂದ ಹಣ ಕೇಳುತ್ತೇನೆ ಅಂತ ಪ್ರಿಯಾ ಒಪ್ಕೊಂಡಿದ್ದಾಳೆ. ಪ್ರಿಯಾ ಮನೆಯ ಒಗ್ಗಟ್ಟನ್ನ ಒಡೆಯುತ್ತಾಳಾ ಅಂತ ಕಾದ್ ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.